ಮಾನವ ಜನ್ಮ ದೊಡ್ಡದಲ್ಲ, ಮಾನವೀಯತೆ ದೊಡ್ಡದು, ಧರ್ಮ ದೊಡ್ಡದಲ್ಲ, ದಯೆ ದೊಡ್ಡದು. ಬೇಗ ಬೇಗ ಫಾಲೋ ಮಾಡ್ಕೊಳ್ರಪ್ಪ. ಮಾರ್ನಿಂಗ್ ವಾಕ್ ಮಾಡ್ತಾ ಇರ್ಬೇಕಾದ್ರೆ ಈ ಕರಿ ಎಷ್ಟು ಮುದ್ದಾಗಿತ್ತು ಗೊತ್ತಾ, ಅದನ್ನ ಹಂಗೆ ವಿಡಿಯೋ ಮಾಡ್ಕೊಂಡೆ. ಇವತ್ತು ಆಫೀಸ್ಗಂತೂ ಲೇಟಾಗಿ ಹೋಗ್ಬಿಟ್ಟಿತ್ತು. ಈ ಒಂಟಿ ಕೊಪ್ಪಲ್ ಸಿಗ್ನಲ್ ಅಂತೂ ನನಗೆ ಲೇಟ್ ಆದಾಗಲೇ ಬೀಳೋದು ನೋಡಿ. ಇವತ್ತು ಲೇಟ್ ಆಗಿದೆ ಆದರೂ ಸಿಗ್ನಲ್ ಬಿದ್ದಿದೆ. ಏನು ಮಾಡೋಕ್ಕಾಗಲ್ಲ ಅಂತ ರಾಮಸ್ವಾಮಿ ಹತ್ರ ಬಂದರೆ ಇಲ್ಲಿ ನೋಡಿದ್ರೆ ಬಸ್ಸು ಸ್ಕೂಟ್ರು ಗುದಿಸ್ಬಿಟ್ಟು ಆಕ್ಸಿಡೆಂಟ್ ಆಗಿ ಹೋಗ್ಬಿಟ್ಟೈತೆ. ಇನ್ನೂ ಲೇಟ್ ಆಯ್ತಪ್ಪ ಅನ್ಕೊತಾ ಇದ್ದೆ. ಅವಾಗ ಅನ್ನಿಸ್ತು, ಒಂದು ಪ್ರಾಣಕ್ಕಿಂತ ಏನು ದೊಡ್ಡದಲ್ಲ ಅಲ್ವಾ ನನ್ನ ಟೈಮಿಂಗ್ಸ್ ಅಂತ. ಆಕ್ಸಿಡೆಂಟ್ ಆಗಿರೋರ್ನ ಅಲ್ಲೇ ಪಕ್ಕದಲ್ಲಿ ಮನಗಿಸ್ಬಿಟ್ಟು ಸುಮ್ಮನೆ ಕೂತಿದ್ರು. ಆಂಬುಲೆನ್ಸ್ ಎಷ್ಟೋ ಹೊತ್ತಾದ್ಮೇಲೆ ಬಂತು. ಎಲ್ರಿಗೂ ಹೇಳೋದಷ್ಟೇ, ಸ್ವಲ್ಪ ಸೇಫಾಗಿ ಗಾಡಿ ಓಡಿಸಿ ನೋಡ್ಕೊಂಡು ಆ ಕಡೆ ಈ ಕಡೆ ಅಂತ. ಇವತ್ತು ಟೊಮೊಟೊ ಮತ್ತು ಈರುಳ್ಳಿ ಹಾಕ್ಬಿಟ್ಟು ಡಿಫ್ರೆಂಟಾಗಿ ದೋಸೆ ಮಾಡಿದ್ದೆ. ರೆಸಿಪಿ ಬೇಕಂದರೆ ಕಮೆಂಟ್ ಮಾಡಿ ಹೇಳ್ಕೊಡ್ತೀನಿ. ಕೆಲವೊಂದ್ಸಲ ಕೆಲಸ ಟೆನ್ಷನಲ್ಲಿ ಎಲ್ಲಾದರೂ ಒಂದು ರೌಂಡ್ ಹಾಕ್ಕೊಂಬರೋಣ ಅನ್ಸುತ್ತಪ್ಪ ನನಗಂತೂ. ಅದಕ್ಕೆ ಯಾವಾಗಲೂ ಮಧ್ಯಾಹ್ನ ಊಟ ಮಾಡಿ ಒಂದು ರೌಂಡ್ ಹಾಕ್ಕೊಂಬರೋದು. 5 minutes later. ಸಿಕ್ಕಾಬಟ್ಟೆ ತಲೆ ನೋಯ್ತಿತ್ತಂತ ಈವ್ನಿಂಗ್ ಹೋಗಿ ಕಾಫಿ ತೊಗೊಬಂದು ಫಸ್ಟ್ ಕಾಫಿ ಕುಡಿದೆ. ಬಟ್ ಅದು ಸ್ವೀಟೇ ಇರಲಿಲ್ಲ. ಯಾಕೋ ಇವತ್ತು ಟೈಮೇ ಸರಿ ಇಲ್ಲ ಅಂತ CBSE ಬಂದರೆ CBS ಖಾಲಿನೇ ಇತ್ತು. ಆದರೆ ಬಸ್ ಬರೋ ಅಷ್ಟರಲ್ಲಂತೂ ಫುಲ್ ರಶ್ಶೇ ಆಗೋಗ್ಬಿಟ್ಟಿತ್ತು. ಅಷ್ಟೊಂದು ಜನ ಇದ್ದರು. ಮನೆಗೆ ಬಂದರೆ ನಮ್ಮಮ್ಮ ಬಿಸಿ ಬಿಸಿ ಬಜ್ಜಿ ಮತ್ತು ಕಾಫಿ ಕೊಟ್ಟರು. ನೋಡಿ, ಇದೊಂದೇ ಒಳ್ಳೇದು ಇವತ್ತಿನ ಡೇ ಅಲ್ಲಿ.